ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಕರಣದ ರೂವಾರಿ ಈ ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಿದ್ದು ಕಾರ್ತಿಕ್ ಗೌಡ ಅಂತ ಹೇಳಲಾಗ್ತಾ ಇದೆ. ಈಗ ಪೆನ್ ಡ್ರೈವ್ ಪ್ರಕರಣದ ಕಾರ್ತಿಕ್ ಗೌಡ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಕಾರ್ತಿಕ್ ಗೌಡನಿಗೆ ಪೊಲೀಸ್ ರಕ್ಷಣೆ ಸಿಗ್ತಾ ಇದೆಯಾ? ಕಾರ್ತಿಕ್ ಗೌಡ ತನ್ನ ಮನೆಯಲ್ಲಿ ಇದ್ದಾನಾ ಇಲ್ವಾ? ಡ್ರೈವರ್ ಕಾರ್ತಿಕ್ ಮನೆಗೆ ಪೊಲೀಸ್ ಭದ್ರತೆ ಯಾಕೆ ಅನ್ನೋದು ಪ್ರಶ್ನೆ. ಕಾರ್ತಿಕ್ ಗೌಡ ಮನೆಯಿಂದಲೇ ನಿಮ್ಮ ರಿಪಬ್ಲಿಕಾಣ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಕಾರ್ತಿಕ್ ಗೌಡ ನಿವಾಸದಿಂದ ಸದ್ಯ ಅಲ್ಲಿನ ಪರಿಸ್ಥಿತಿ, ಭದ್ರತೆ ಯಾವ ರೀತಿ ಒದಗಿಸಲಾಗಿದೆ ಎಲ್ಲವನ್ನ ಕೂಡ ಇಂಚಿಂಚಾಗಿ ನಮ್ಮ ಪ್ರತಿನಿಧಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಕಂಪ್ಲೀಟ್ ಆಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಿರುವಂತಹ ರೂವಾರಿ ಈ ಕಾರ್ತಿಕ್ ಗೌಡ ಅನ್ನುವಂತ ಗಂಭೀರ ಆರೋಪ. ಆದ್ರೆ ಕಾರ್ತಿಕ್ ಗೌಡ ಬೆನ್ನಿಗೆ ನಿಂತಿದ್ಯಾರು? ಯಾರು ಈತನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ? ಪೊಲೀಸರ ಸಹಾಯನೇ ಸಿಗ್ತಾ ಇದೆಯಾ ಕಾರ್ತಿಕ್ ಗೌಡ ಅವರಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ಸ್ಪಾಟ್ ಇಂದ ಕಾರ್ತಿಕ್ ಗೌಡ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಖುಷ್ವಂತ್, ಕಾರ್ತಿಕ್ ಗೌಡ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ? ಕಂಪ್ಲೀಟ್ ಆಗಿ ಅಶ್ಲೀಲ ವಿಡಿಯೋಗಳ ಹಂಚಿಕೆಯ ರೂವಾರಿ ಅಂತ ನೇರವಾಗಿ ಕುಮಾರಸ್ವಾಮಿ ಅವರು ಮುಗಿ ಬೀಳ್ತಿದ್ದಾರೆ. ಈತನ ರಕ್ಷಣೆಗೆ ನಿಂತಿದ್ಯಾರು? ಅಲ್ಲಿನ ಪರಿಸ್ಥಿತಿ, ಅವರ ನಿವಾಸದ ಬಳಿ ಪರಿಸ್ಥಿತಿ, ಭದ್ರತೆ ಯಾಕೆ? ಈ ಅನೇಕ ಪ್ರಶ್ನೆಗಳಿದೆ, ವಿವರಣೆ ಕೊಡಬಹುದಾ? ಶ್ರುತಿ, ಈ ಒಂದು ಪೆನ್ಡ್ರೈವ್ ಪ್ರಕರಣ ಏನು ಬಂತು, ಆ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ತಿರುವನ್ನು ರಾಜ್ಯ ಮಟ್ಟದಲ್ಲಿ ಪಡಿತಿದ್ದಂಗೆ ಮುಖ್ಯವಾಗಿ ಅಲ್ಲಿ ಕೇಳಿ ಬಂದ ಹೆಸರು ಕಾರ್ತಿಕ್ ಗೌಡ. ಯಾಕಂತ ಅಂದರೆ ಈ ಪ್ರಕರಣದ ಇನ್ನೊಬ್ಬ ವ್ಯಕ್ತಿ ಏನು ವಕೀಲ ದೇವರಾಜೇಗೌಡ ಅವರು ಕಾರ್ತಿಕ್ ಹೆಸರನ್ನು ಹರಿಬಿಡ್ತಾರೆ. ಅಂದರೆ ಈ ಪೆನ್ಡ್ರೈವ್ ಕಾರ್ತಿಕ್ ಬಳಿ ಬಿಟ್ಟರೆ ಬೇರೆ ಯಾರ ಹತ್ರ ಇರಲಿಲ್ಲ ಅನ್ನುವಂಥದ್ದು. ಹಾಗೆ ಕಾರ್ತಿಕ್ ಗೌಡ ಕೂಡ ನಾನು ಪೆನ್ಡ್ರೈವನ್ನು ದೇವರಾಜೇಗೌಡಗೆ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾರಿಗೂ ಕೊಟ್ಟಿರಲಿಲ್ಲ ಅಂತ. ಹೀಗಾಗಿ ಈ ಪ್ರಕರಣ ಇವರಿಬ್ಬರ ನಡುವೆ ಶುರುವಾಗಿದ್ದು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡಿರುವಂಥ ಗೊತ್ತೇ ಇದೆ. ಯಾವಾಗ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ಬೇರೆ ಬೇರೆ ತಿರುವನ್ನು ಪಡೆಯುತ್ತೆ ಮತ್ತು ಯಾವಾಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬಂಧನ ಆಗ್ತಾರೆ, ಅವತ್ತು ಹೊಳೆನರಸೀಪುರದಲ್ಲಿ ಪ್ರತಿಭಟನೆ ಅಂತ ಒಂದು ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಆ ದಿನದಿಂದ ಕಾರ್ತಿಕ್ ಗೌಡ ನಿವಾಸ ಏನಿತ್ತು ಹೊಳೆನರಸೀಪುರದ ಕಡವಿನಕೋಟೆ ಮನೆ, ಕಾರ್ತಿಕ್ ಗೌಡ ಅವರ ಮನೆ ಬಳಿ ನಾನಿದ್ದೇನೆ. ನೋಡ್ಬೋದು, ಇದು ಕಾರ್ತಿಕ್ ಗೌಡ ಅವ್ರ ಮನೆ. ಯಾವಾಗ ಪ್ರಕರಣ ಗಂಭೀರವನ್ನು ಪಡೆಯುತ್ತೆ ಆಗ ಸಹಜವಾಗಿ ಅವರ ಮನೆಗೆ ಹಾಸನದ SP ಮೊಹಮ್ಮದ್ ಸುಜಿತ್ ಅವರು ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಇಬ್ಬರು ಪೊಲೀಸರನ್ನು ನಿಯೋಜನೆ ಕೂಡ ಅವರ ಕುಟುಂಬಕ್ಕೆ ನೀಡಿರುವಂಥದ್ದು. ಯಾಕಂತ ಅಂದರೆ ಒಂದು ವೇಳೆ ಏನಾದರೂ ಈ ಪ್ರಕರಣದ ಬೇರೆ ರೀತಿ ತಿರುವು ಪಡೆದು ಅವರ ಕುಟುಂಬದ ಮೇಲೆ ಯಾರಾದರೂ ದಾಳಿ ಮಾಡೋಕ್ಕೆ ಮುಂದಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಹಜವಾಗಿ ರಕ್ಷಣೆ ಕೊಡಬೇಕಾಗಿದ್ದು, ಹಾಗಾಗಿ ಅವರ ಮನೆಗೆ ರಕ್ಷಣೆಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಿದ್ದು ನೋಡ್ಬೋದು. ಇನ್ನು ಕಾರ್ತಿಕ್ ಗೌಡ ಶ್ರುತಿ ಈ ಮನೆಯಲ್ಲೇ ವಾಸವಾಗಿದ್ದು ತನ್ನ ಕುಟುಂಬದವರ ಜೊತೆ, ತಂದೆ ತಾಯಿ ಜೊತೆ. ಆದರೆ ಈಗ ಕಾರ್ತಿಕ್ ಗೌಡ ಕಡವಿನಕೋಟೆ ಗ್ರಾಮದ ಅವರ ನಿವಾಸದಲ್ಲಿ ಇಲ್ಲ. ಹಾಗೆ ನೋಡ್ಬೋದು, ಮನೆಯಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಅವರು ಅಳವಡಿಸ್ಕೊಂಡಿದ್ದಾರೆ. ಯಾವಾಗ ಈ ಪ್ರಕರಣ ಹಿಂದೆ, ಈ ಪೆನ್ಡ್ರೈವ್ ಪ್ರಕರಣಕ್ಕೂ ಸ್ವಲ್ಪ ಹಿಂದೆ ನೋಡೋದಾದರೆ ಅವರ ಜಮೀನು ವಿವಾದವು ಕೂಡ ಶುರುವಾಗಿತ್ತು. ಈಗಿನ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಜೊತೆ ಮತ್ತು ಕಾರ್ತಿಕ್ ನಮ್ಮ ಜಮೀನನ್ನು ಕಬಳಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಕಾರ್ತಿಕ್ ಮಾಡಿದರು. ಹೀಗಾಗಿ ಆಗಿನಿಂದ ಕೂಡ ಈ ಒಂದು ಘಟನೆಯಲ್ಲಿ ಜಟಾಪಟಿ ಪ್ರಾರಂಭವಾಗಿ ಪೆನ್ಡ್ರೈವ್ ತನಕ ಬಂದು ನಿಂತಿದೆ. ಹೀಗಾಗಿ ಕಾರ್ತಿಕ್ ಗೌಡ ಎಲ್ಲಿದ್ದಾನೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿರುವಂಥ ಸಂದರ್ಭದಲ್ಲಿ ನಾವು ಕಾರ್ತಿಕ್ ಗೌಡ ಮನೆಗೆ ಕಡವಿನಕೋಟೆಗೆ ಬಂದಾಗ ಅವರ ಮನೆಯ ಪರಿಸ್ಥಿತಿ ಈ ರೀತಿ ಇದೆ. ಇನ್ನು ಒಟ್ಟಾರೆಯಾಗಿ ಕಾರ್ತಿಕ್ ಗೌಡ ಮನೆ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡ್ಬೋದು, ಕಡವಿನಕೋಟೆಯಲ್ಲಿ ಇರುವಂತಹ ಕಾರ್ತಿಕ್ ಮನೆ ಈ ರೀತಿ ಇರುವಂಥದ್ದು ಶ್ರುತಿ. ಇನ್ನು ಈ ಪ್ರಕರಣದಲ್ಲಿ ಈಗ ಕಾರ್ತಿಕ್ ಎಲ್ಲಿದ್ದಾರೆ ಅನ್ನೋದೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಒಂದು ವಿಡಿಯೋವನ್ನು ಅವರು ಅವತ್ತು ಹರಿಬಿಟ್ರು. ಏನಂತ ಅಂದರೆ ಈ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡ ಕೈವಾಡ ಇದೆ ಅನ್ನುವಂಥ ರೀತಿಯಲ್ಲಿ ಕಾರ್ತಿಕ್ ಪೆನ್ಡ್ರೈವನ್ನು ಪ್ರಕರಣದಲ್ಲಿ ತಮ್ಮ ವಿಡಿಯೋ ಮಾಡಿಬಿಟ್ರು. ಆ ನಂತರ ಕಾರ್ತಿಕ್ ಹೋದವರು ಎಲ್ಲೂ ಕೂಡ ಬಹಿರಂಗವಾಗಿ ಬಂದಿಲ್ಲ, ಹಾಗೆ ಈ ಮನೆಗೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಹೀಗಾಗಿ ಎಲ್ಲ ಪ್ರಕರಣದಲ್ಲೂ ಕಾರ್ತಿಕ್ ಕಾರು ಚಾಲಕ ಅವರೇ ಕೂಡ ಇದ್ದಾರೆ ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಪದೇ ಹೇಳಿರುವಂಥದ್ದು, ವಕೀಲ ದೇವರಾಜೇಗೌಡ ಹೇಳಿರುವಂಥದ್ದು. ಹೀಗಾಗಿ ಈಗ ಎಲ್ಲಿದ್ದಾರೆ ಅನ್ನುವಂಥ ಕ್ವಶನ್ ಮಾರ್ಕ್ ಇದೆ. ಸದ್ಯಕ್ಕೆ ಕಾರ್ತಿಕ್ ಅವರ
ಗ್ರಾಮದಲ್ಲಿ ಇರ್ತಕ್ಕಂಥ ಅವರ ನಿವಾಸದಲ್ಲಿ ಇಲ್ಲ ಎಕ್ಸಾಕ್ಟ್ಲಿ ಅವ್ರ ನಿವಾಸದಲ್ಲಿ ಇಲ್ಲ ಅನ್ನೋದನ್ನ ತಾವು ಹೇಳ್ತಾ ಇದ್ರಿ. ಖುಷ್ವಂತಿಗ ಪ್ರಶ್ನೆ ಇದ್ದಿದ್ದು ಕುಮಾರಸ್ವಾಮಿ ಅವರು ನೇರ ಆರೋಪ ಮಾಡಿದ್ರು, ಕಾರ್ತಿಕ್ ಗೌಡ ತಲೆ ಮರೆಸ್ಕೊಂಡಿದ್ ಯಾಕೆ, ತಪ್ಪೇ ಮಾಡಿಲ್ಲ ಅಂತ ಆದ್ರೆ ಮೇಲೆ ಯಾಕೆ ತಲೆ ಮರೆಸ್ಕೊಂಡ್ರು, SIT ತನಿಖೆಗೆ ಅವರು ಸಹಕಾರ ಕೊಡಬೇಕಾಗಿತ್ತು ಅಂತ, ಕ್ಲೀನ್ ಹ್ಯಾಂಡ್ ಆಗಿದ್ರೆ SIT ಅಧಿಕಾರಿಗಳ ಮುಂದೆ ಬರಬೇಕಾಗಿತ್ತು ಅಂತ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಆದ್ರೆ ಕಾರ್ತಿಕ್ ಗೌಡನು ಆರೋಪಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋಗಳನ್ನ ಹರಿಬಿಡ್ತಾರೆ ಅಂದ್ರೆ ಅದಕ್ಕಿಂತ ಬೇರೆ ಏನಿದೆ, ಅದು ಕೂಡ ತಪ್ಪಿತಸ್ಥರೇ ಅವರು ಕೂಡ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಎಕ್ಸಾಕ್ಟ್ಲಿ ಕುಮಾರಸ್ವಾಮಿ ಅವರು ಹೇಳಿರುವಂತ ಒಂದು ಮಾತು, ಕ್ಲೀನ್ ಹ್ಯಾಂಡ್ ಆಗಿದ್ರೆ ಯಾಕೆ ಕಾರ್ತಿಕ್ ಗೌಡ ತಲೆ ಮರೆಸ್ಕೊಂಡ್ರು, ಇಷ್ಟು ದಿನಗಳ ಕಾಲ ತಲೆ ಮರೆಸ್ಕೊಡ್ತಾರೆ ಕಾರ್ತಿಕ್ ಗೌಡ ಅಂದ್ರೆ ಅವರ ಬೆನ್ನಿಗೆ ಯಾರೋ ಉಳ್ಳವರೇ ನಿಂತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಅಲ್ವಾ ಖುಷ್ವಂತ್? ಶ್ರುತಿ, ಇಡೀ ಪ್ರಕರಣದಲ್ಲಿ ಕಾರ್ತಿಕ್ ಗೌಡ ಎಲ್ಲಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗಿದ್ದು, ಕುಮಾರಸ್ವಾಮಿ ಕಾರ್ತಿಕ್ ಕಾರು ಡ್ರೈವರ್ ಚಾಲಕ ಕಾರ್ತಿಕ್ ಮೇಲೆ ಆರೋಪವನ್ನು ಮಾಡಿದರು. ಇದ್ರ ಜೊತೆಗೆ JDSನ ಜಿಲ್ಲಾಧ್ಯಕ್ಷ ಆದ ಲಿಂಗೇಶ್ ಅವರು ಈಗಾಗಲೇ ರಿಪಬ್ಲಿಕ್ ಜೊತೆ ಮಾತಾಡ್ತಾ ಮೊನ್ನೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು. ಕಾರ್ತಿಕ್ ಗೌಡ ಬೆನ್ನ ಹಿಂದೆ ಸರ್ಕಾರವೇ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಅವರೇ ಬೇರೆ ಕಡೆಗೆ ಕಳಿಸ್ಕೊಟ್ಟಿರ್ಬೋದು ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ DK ಶಿವಕುಮಾರ್ ಅವರು ಇದರಲ್ಲಿ ನೇರವಾಗಿ ಪಾತ್ರವಹಿಸಿದ್ದಾರೆ ಅಂತ ಕೂಡ ಅವರು ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಇನ್ನೊಂದು ಮಾಹಿತಿ ಪ್ರಕಾರ ಈಗ SIT ತನಿಖೆಯಲ್ಲಿ ಕಾರ್ತಿಕ್ ಈಗಾಗಲೇ ಯಾವತ್ತು ಪೆನ್ಡ್ರೈವನ್ನು ಬಗ್ಗೆ ಅವರು ಒಂದು ವಿಡಿಯೋವನ್ನು ಮಾಡಿ ಹರಿಬಿಟ್ರು, ಅವತ್ತೇ ಕಾರ್ತಿಕ್ ಒಂದು ವಿಚಾರವನ್ನು ಹೇಳಿದರು, ನಾನು SIT ಮುಂದೆ ಹಾಜರಾಗ್ತೇನೆ ಈ ವಿಡಿಯೋ ಆದ ನಂತರ ಅನ್ನುವಂಥ ಒಂದು ಮಾತುಗಳನ್ನು ಆ ರೀತಿ ಅವರು ಹೇಳಿಕೆಯನ್ನು ನೀಡಿದರು. ಹೀಗಾಗಿ ಒಂದು ಮೂಲದ ಪ್ರಕಾರ ಕಾರ್ತಿಕ್ ಈಗಾಗಲೇ ಮೊದಲನೇ ಸುತ್ತಿನಲ್ಲಿ SITಯನ್ನು ಭೇಟಿಯಾಗಿ ಅಂದರೆ ಅಲ್ಲೇ ಹೇಳಿಕೆಗಳನ್ನು ಕೊಟ್ಟ ನಂತರ ಅವರು ಬೇರೆ ಕಡೆಗೆ ಹೋಗಿರ್ಬೋದು ಅನ್ನುವಂಥದ್ದು. ಹೀಗಾಗಿ ಇದೆಲ್ಲ ಏನೇ ಇದ್ರೂ ಕೂಡ ಈಗ ರಾಜಕೀಯವಾಗಿ ಅವರ ಹೆಸರು ಕೇಳಿ ಬರ್ತಿರುವಂಥದ್ದು, ನಿರಂತರವಾಗಿ ಕೇಳಿ ಬರ್ತಾ ಇರುವಂಥದ್ದು, ಈ ಎಲ್ಲ ಕಾರಣದಿಂದ ಕಾರ್ತಿಕ್ ತಲೆಮರೆಸಿಕೊಂಡಿದ್ದಾರೆ. ಇದೇ ಪ್ರಶ್ನೆ ಬಂದಿರೋದು. ಈಗ ಮೊದಲ ಹಂತವಾಗಿ SIT ಅಧಿಕಾರಿಗಳ ಮುಂದೆ ಬಂದ್ರು, ಒಂದಷ್ಟು ದಾಖಲೆಗಳ ಸಮೇತ ನಾನು ವಿಚಾರಣೆಗೆ ಹಾಜರಾಗ್ತಿದ್ದೀನಿ ಅಂತ ಮೀಡಿಯಾಗಳು ತೋರಿಸಿದ್ರು, ಹಾಜರಾದ್ರು, ವಿಚಾರಣೆಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಆದ್ರು. ಈಗ ಯಾವುದೇ ಪ್ರಕರಣ ಆಗಲಿ ತನಿಖಾ ಹಂತದಲ್ಲಿ ಆರೋಪಿಯೇ ಆಗಿರ್ಲಿ ಅಥವಾ ಆರೋಪ ಮಾಡಿದವರೇ ಆಗಿರ್ಲಿ, ಈ ಅಶ್ಲೀಲ ವಿಡಿಯೋಗಳನ್ನ ಆಚೆ ತಂದಿರುವಂತಹ ಕಾರ್ತಿಕ್ ಗೌಡ ಅವರು ದಾಖಲೆ ಸಮೇತ ಮುಂದೆ ಬಂದಿರೋದ್ರಿಂದ ಅವ್ರಿಗೆ ಹೇಗೆ ಊರ್ ಬಿಟ್ಟು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರು? SIT ಅಧಿಕಾರಿಗಳು ಈ ಕುರಿತು ಯಾಕೆ ನೋಟಿಸ್ ಕೊಡ್ಲಿಲ್ಲ ಕಾರ್ತಿಕ್ ಗೌಡ ಅವರಿಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸಹಜವಾಗಿ ಕುಮಾರಸ್ವಾಮಿ ಅವರು ಅನುಮಾನ ಪಟ್ರಲ್ಲ, ಪೊಲೀಸ್ ಅಧಿಕಾರಿಗಳೇ ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ. ಅದು ನಿಜ ಅನ್ಸಲ್ವಾ ಈ ಬೆಳವಣಿಗೆಯಿಂದ? ಈ ಎಲ್ಲ ಬೆಳವಣಿಗೆ ನೋಡಿದರೆ ಈ ಶ್ರುತಿ ಈಗಾಗಲೇ ಇದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಜಕೀಯ ನಾಯಕರೇನಿದ್ದಾರೆ ಅವರ ಎಲ್ಲ ಹೆಸರುಗಳು ಕೂಡ ಇದರಲ್ಲಿ ದಿನಕ್ಕೆ ತಳ್ಕಾಕೊಂತಿರೋ ಇರೋದು, ಹಾಗೆ ದಿನಕ್ಕೊಂದು ಆಡಿಯೋಗಳು ಬಿಡುಗಡೆ ಆಗ್ತಿರೋದು. ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿದರೆ ಕಾರ್ತಿಕ್ ಕೂಡ ಈ ಪ್ರಕರಣದಲ್ಲಿ ಏನು ಹೇಳಿಕೆಯನ್ನು ನೀಡಿದ ನಂತರ ಯಾಕೆ ಕಣ್ಮರೆಯಾಗಿದ್ರು, ಇವೆಲ್ಲ ಪ್ರಶ್ನೆಗಳು ಕೂಡ ನೀವು ಹೇಳ್ದಾಗೆ ಈಗ ಸಾಕಷ್ಟು ಅನುಮಾನವನ್ನು ಉಂಟು ಮಾಡುತ್ತೆ. ಜೊತೆಗೆ ಯಾರು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಆ ವಿಡಿಯೋವನ್ನು ವೈರಲ್ ಮಾಡಿದವರು ಕೂಡ ಅಷ್ಟೇ ಅವ್ರದ್ದು ತಪ್ಪು ಅಂತ ಹೇಳ್ಬೋದು ಕಾನೂನು ಪ್ರಕಾರ. ಅದನ್ನು ಕೂಡ ಜನಗಳು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇದೆಲ್ಲಕ್ಕೂ ಈಗ ತನಿಖಾ ತಂಡ SIT ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಅವರು ಈಗ ಉತ್ತರವನ್ನು ಕೊಡಬೇಕಾಗಿದೆ. ಇದಕ್ಕೆ ಸ್ಪಷ್ಟತೆಯನ್ನು ಕೂಡ ಅವರೇ ಕೊಡಬೇಕಾಗಿದೆ ಶ್ರುತಿ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.